ಅವ್ರು ಮಾಡಿದಂತ ಕೆಲಸಗಳನ್ನೆಲ್ಲ ನಾನು ಹಿಂಗೆಲ್ಲ ಹೇಳಕ್ ಹೋಗೋದಿಲ್ಲ. ಬಹಳಷ್ಟು ಕೆಲಸಗಳು 8 ವರ್ಷಗಳ ಕಾಲ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಅವರು ಸಮಾಜದಲ್ಲಿ ಇರ್ತಕ್ಕಂಥ ತಪ್ಪುಗಳನ್ನು ತಿದ್ದತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಅಸಮಾನತೆ ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ? ಅಸಮಾನತೆ ಯಾಕೆ ನಿರ್ಮಾಣ ಆಗಿದೆ ಅಂತಂದ್ರೆ, ಒಂದು ಜಾತಿ ವ್ಯವಸ್ಥೆ, ಎರಡನೇದು ಎಲ್ಲರಿಗೂ ಸಮಾನವಾದಂತ ಅವಕಾಶಗಳು ಸಿಕ್ಕಿಲ್ಲ. ಸಮಾನ ಅವಕಾಶಗಳು ಸಿಕ್ಕಿದ್ರೆ ಯಾರು ಹಿಂದೆ ಬೀಳಲಿಕ್ಕೆ, ಇಂಥ ಅಸಮಾನತೆಯ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ಬಹುಸಂಖ್ಯೆಯಲ್ಲಿರ್ತಕ್ಕಂಥ ಶೂದ್ರ ಜನಾಂಗ ಜಾತಿ ವ್ಯವಸ್ಥೆಯಲ್ಲಿ, ಸವರ್ಣ ವ್ಯವಸ್ಥೆಯಲ್ಲಿ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರಿಂದ ಅವಕಾಶಗಳು ಕಡಿಮೆ ಆದವು. ಹಾಗಾಗಿ ಸಮಾನತೆ ಬರಲಿಲ್ಲ, ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಯಿತು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಸರ್ಕಾರ ಅಸಮಾನತೆಯನ್ನ ನಿವಾರಣೆ ಮಾಡ್ಲಿಕ್ಕೋಸ್ಕರವಾಗಿ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅಸಮಾನತೆ ಹೋಗದೇನೆ ಈಗ ಸ್ವಾತಂತ್ರ್ಯ ಬಂದು 79 ವರ್ಷಗಳಾಯ್ತು, ಸಂವಿಧಾನ ಬಂದು 75 ವರ್ಷ ಆಯ್ತು. ಸಂವಿಧಾನದ ಆಶಯಗಳು ಇನ್ನೂ ಈಡೇರಿಲ್ಲ. ನಮ್ಗೆಲ್ರಿಗೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ನಿಟ್ಟಿನಲ್ಲಿ ದೇವರಾಜ ಅರಸರವರು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ರು. ಹಾಗಾಗಿ ಅವರನ್ನ ನೆನ್ಕೋಬೇಕಾಗಿರ್ತಕ್ಕಂಥದ್ದು, ಸ್ಮರಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ವಿದ್ಯೆ ಯಾರ ತುಂಬಾನೇ ಸೂಕ್ತಲ್ಲ. ವಿದ್ಯೆ ಯಾರ ತುಂಬಾನೇ ಸೂಕ್ತಲ್ಲ. ಅವಕಾಶ ಸಿಗ್ಬೇಕು ಅಷ್ಟೇ. ಹಾಗಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಜಾತಿ ಹುಟ್ಟಿದ್ರು. ಅವ್ರು ಹೆಂಗೆ ಮಹಾ ವಿದ್ವಾಂಸರಾಗಲಿಕ್ಕೆ ಸಾಧ್ಯ ಆಗ್ತದೆ, ಮಹಾ ಮೇಧಾವಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೇನೆ ವಾಲ್ಮೀಕಿ ರಾಮಾಯಣ ಬರೆದರು, ಮಹಾನ್ ಕಾವ್ಯ. ಯಾವ ಜಾತಿ ಸೇರಿದವರು ಅವರು? ವಾಲ್ಮೀಕಿ ಬೇಡ ಜಾತಿ ಸೇರಿದವರು. ಅವ್ರದ್ದು ಪ್ರತಿಮೆ ಕೂಡ ಇಲ್ಲೇ ಮಾಡ್ತಾ ಇದೀವಿ. ಕನ್ಸ್ಟ್ರಕ್ಷನ್ ಇಸ್ ಗೋಯಿಂಗ್ ಆನ್. ಇಲ್ಲಿ ಅನಾವರಣ ಕೂಡ ಮಾಡ್ತೀವಿ. ವಾಲ್ಮೀಕಿ ಪ್ರತಿಮೆಯವರು, ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆಯನ್ನು ಕೂಡ ಅನಾವರಣ ಮಾಡ್ತಾ ಇದ್ದೀವಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಜನರು ಇವತ್ತು ಬಡತನ ಅನುಭವಿಸ್ತಕ್ಕಂಥದ್ದು, ನಿರುದ್ಯೋಗ ಅನುಭವಿಸ್ತಕ್ಕಂಥದ್ದು, ಸರ್ಕಾರದಿಂದ ವಂಚಿತರಾಗಿರ್ತಕ್ಕಂಥದ್ದು, ಇದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಾವೆಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥದ್ದೇ ಬಹಳ ಮುಖ್ಯವಾಗುತ್ತೆ. ಅವರ ಅಧಿಕಾರದ ಅವಧಿಯಲ್ಲಿ ಎಲ್ಲರಿಗೂ ಅವಕಾಶಗಳನ್ನ ಕಲ್ಪಿಸಿಕೊಟ್ರು ಅಂತಕ್ಕಂಥದ್ದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತ ಮಹಾನ್ ವ್ಯಕ್ತಿ ದೇವರಾಜ ಅರಸರು. ಅವರನ್ನ ಸ್ಮರಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ, ಕರ್ತವ್ಯ. ಈ ಕರ್ನಾಟಕದ ನಾಮಕರಣ ಮಾಡೋದು ಯಾರು ಗೊತ್ತಾ?
73 ನವೆಂಬರ್ 1ನೇ ತಾರೀಕು ಮೈಸೂರು ಕ್ರಾಂತಿ ಅಂತ ಇಟ್ಟಿದ್ದಕ್ಕೆ ಏಕೀಕರಣ 1956 ನವೆಂಬರ್ 1ನೇ ತಾರೀಕು ಆದ್ರೂ ಕೂಡ ಮೈಸೂರು ಕ್ರಾಂತಿ ಅಂತೇಳಿ ಮುಂದುವರೆದಿತ್ತು. ಮೈಸೂರು ಕ್ರಾಂತಿ ಅಂತೇಳಿ ಮುಂದುವರೆದಿತ್ತು. ಅದನ್ನ ಕರ್ನಾಟಕ ಅಂತ ನಾಮಕರಣ ಮಾಡಿದವರು ಈ ದೇವರಾಜ. ಅಲ್ಲಿವರೆಗೆ ಕರ್ನಾಟಕ ಅಂತ ಇರ್ಲಿಲ್ಲ. ಅದಕ್ಕೆ 51 ವರ್ಷ ಆಯ್ತು. ಈಗ 52ನೇ ವರ್ಷ. ಈಗ 52ನೇ ವರ್ಷ ನಾವು ನಮ್ಮ ಸರ್ಕಾರ ಕರ್ನಾಟಕ ಸಂಭ್ರಮ 50 ಅಂತಕ್ಕಂಥದನ್ನ ಆಚರಣೆ ಮಾಡುದು. ಬಿಜೆಪಿಯವರು ಮಾಡ್ಲಿಲ್ಲ. ಅವ್ರ ಕಾಲದಲ್ಲಿ ಇದ್ದಾಗಲೇ 50 ವರ್ಷ ಆಗಿ ಮಾಡ್ಲಿಲ್ಲ. ನಾವು ಅದನ್ನ 51ನೇ ವರ್ಷ ಆದ್ರೂ ಕೂಡ ಕರ್ನಾಟಕ ಸಂಭ್ರಮ ಅಂತೇಳಿ ಮಾಡೋದು. ಅದೇ ವರ್ಷ ಈ ರಾಜ್ಯದಲ್ಲಿ ರಥಯಾತ್ರೆಯನ್ನ ಮಾಡಿದವರು ದೇವರಾಜ ಅರಸು ರಥಯಾತ್ರೆ. ಈ ರಥಯಾತ್ರೆ ಮಾಡುವಾಗ ಅದಾದ್ಮೇಲೆ ವಿಧಾನಸೌಧದ ಮುಂದ್ಗಡೆ ಭುವನೇಶ್ವರಿ ಪ್ರತಿಮೆಯನ್ನ ಅನಾವರಣ ಮಾಡದ್ದು ನಮ್ಮ ಸರ್ಕಾರ. ಈ ದೇವರಾಜ ಅರಸರವರು ಈ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಕೊಡುಗೆ ಇದೆಯಲ್ಲ, ಅದು ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಮಾಜಿಕ ನ್ಯಾಯ ಇದೆಯಲ್ಲ, ಆ ಸಾಮಾಜಿಕ ನ್ಯಾಯ ಎಲ್ರಿಗೂ ಕೊಡಬೇಕು. ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ. ಅದನ್ನ ಜಾರಿಗೆ ಕೊಡ್ತಕ್ಕಂಥ ಕೆಲಸವನ್ನ ದೇವರಾಜ ಅರಸರು ಮಾಡಿದ್ರು. ಅದಕ್ಕೋಸ್ಕರ ಅವರು ಪ್ರತಿಮೆ ಇರಬೇಕು. ಜೊತೆಗೆ ದೇವರಾಜ ಅರಸರವರು ಕಲ್ಲಳ್ಳಿ, ಅವರ ಹುಟ್ಟೂರು ಕಲ್ಲಳ್ಳಿ, ಅಲ್ಲಿ ಒಂದು ಸ್ಮಾರಕ ಮಾಡೋಣ. ನೀನ್ ಹೇಳ್ದಾಗೆ ಹಂಗೆ ಮಾಡೋಣ. ಭಾರತಿ ರಾಣಿ ಕೇಳ್ಕೊಂಡು ಬಹಳ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ರಾಜ್ಯದ ಜನತೆಯ ಪರವಾಗಿ ಮತ್ತು ಮೈಸೂರು ಜಿಲ್ಲೆ, ವಿಶೇಷವಾಗಿ ಮೈಸೂರು ಜಿಲ್ಲೆಯ ಜನತೆಯ ಪರವಾಗಿ ಈ ದೇವರಾಜ ಅರಸರವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಿದ್ದೇನೆ. ಅತ್ಯಂತ ಸಂತೋಷದಿಂದ ಮಾಡಿದ್ದೇನೆ. ಏನ್ ಬಿಟ್ಟು ಹೋಗಿದ್ದಾರೆ, ಯಾವ ಆದರ್ಶಗಳಲ್ಲಿ ಬಿಟ್ಟು ಹೋಗಿದ್ದಾರೆ, ಅದನ್ನ ಆ ರೀತಿ ನಡೀತಕ್ಕಂಥದ್ದೇ ನಾವು ದೇವರಾಜ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.